ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಕಾಂಗ್ರೆಸ್ ಇದೀಗ ಕಸರತ್ತು ನಡೆಸ್ತಾ ಇದೆ. ಇವತ್ತು ಇಲ್ಲ ಅಂತ ಹೇಳಿದ್ರೆ ನಾಳೆ ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಲಗ್ಗೆ ಇಡ್ತಾ ಇದ್ದಾರೆ. ವಿದೇಶದಿಂದ ಈಗಾಗಲೇ ರಾಹುಲ್ ಗಾಂಧಿ ಅವರು ವಾಪಸ್ ಆಗಿರುವಂತಹ ಕಾರಣದಿಂದ ಅಲ್ಲೊಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಆದರೆ ಸಂಪುಟ ವಿಸ್ತರಣೆಗೆ ಈಗಾಗಲೇ ಎಲ್ಲ ರೀತಿಯ ಮಾತುಕತೆಗಳು ಕೂಡ ಮುಗಿದಿದೆ. ಒಂದು ಅಂತಿಮವಾದಂತಹ ಹಂತವನ್ನು ಕೂಡ ತಲುಪಿದೆ. ಆದರೆ ಈಗ ಬ್ಯಾಲೆನ್ಸ್ ಉಳಿದಿರೋದು ರಾಹುಲ್ ಗಾಂಧಿ ಅವರ ಸೈನ್ ಒಂದೇ ಬಾಕಿ ಇದೆ. ಸಂಪುಟ ವಿಸ್ತರಣೆಗೆ ರಾಹುಲ್ ಗಾಂಧಿ ಅವರ ಅಂಕಿತ ಒಂದು ಬೇಕಾಗಿರೋದ್ರಿಂದ 7ರಿಂದ 8 ಶಾಸಕರಿಗೆ ಸಚಿವ ಭಾಗ್ಯ ಒಲಿಯುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಸಚಿವ ಸಂಪುಟ ವಿಸ್ತರಣೆಗೆ ಕಾಂಗ್ರೆಸ್ನಲ್ಲಿ ಒತ್ತಡಗಳು ಹೆಚ್ಚಾಗ್ತಾ ಇರುವಾಗಲೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇವತ್ತು ಇಲ್ಲ ನಾಳೆ ದೆಹಲಿಗೆ ತೆರಳುತ್ತಾರೆ. ಸಂಪುಟ ವಿಸ್ತರಣೆಯ ಮುಹೂರ್ತವನ್ನು ನಿಗದಿ ಮಾಡ್ತಾರೆ. ಯಾವ ದಿನದಂದು ಈ ರೀತಿಯಾಗಿ ಅನೌನ್ಸ್ ಮಾಡಬೇಕು ಅನ್ನುವಂಥ ವಿಚಾರವನ್ನ ಕೂಡ ಮಾತನಾಡೋದಕ್ಕೆ ಈಗ ಡಿಸೈಡ್ ಮಾಡ್ತಾರೆ. ವಿದೇಶ ಪ್ರವಾಸದಲ್ಲಿದ್ರು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಅವರ ಬರುವಿಕೆಗಾಗಿಯೇ ಇಲ್ಲಿ ಕಾಂಗ್ರೆಸ್ನ ನಾಯಕರು ಕೂಡ ಬಹಳಷ್ಟು ವೇಟ್ ಮಾಡ್ತಾ ಇದ್ರು. ಅದೇ ರೀತಿ ನಿನ್ನೆ ವಾಪಸ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಹಾಗಾಗಿ ದೆಹಲಿಗೆ ತೆರಳುತ್ತಾರೆ ಮುಖ್ಯಮಂತ್ರಿಗಳಾದಂತಹ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರು ಕೂಡ ತೆರಳುತ್ತಾರೆ. ಅಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಸಂಪುಟ ವಿಸ್ತರಣೆಗೆ ಒಂದು ಡೇಟ್ ಫೈನಲ್ ಆಗುತ್ತೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಜೊತೆಯಾಗಿ ಮಾಜಿ ಮುಖ್ಯಮಂತ್ರಿಯಾದಂತಹ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಹರಿಪ್ರಸಾದ್ ಸಹ ದೆಹಲಿಗೆ ತೆರಳುತ್ತಾರೆ. ಎಲ್ಲರೂ ಕೂಡ ವರಿಷ್ಠರ ಜೊತೆಗೆ ಕುಳಿತುಕೊಂಡು ಹೊಸ ಸಚಿವರ ಪಟ್ಟಿಯನ್ನು ಅಂತಿಮಗೊಳಿಸುತ್ತಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಒಂದು ಸುತ್ತು ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಮಾತುಕತೆಯನ್ನ ಮಾಡಿದ್ದಾರೆ. ಹಾಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಇವರುಗಳ ಜೊತೆಗೂ ಕೂಡ ಚರ್ಚೆಯನ್ನ ನಡೆಸಿ ಸಂಪುಟ ವಿಸ್ತರಣೆಗೆ ಒಂದು ವೇದಿಕೆಯನ್ನ ಸಿದ್ಧ ಮಾಡಿಕೊಂಡಿದ್ದಾರೆ. ಸಚಿವರ ಪಟ್ಟಿಯೂ ಫೈನಲ್ ಆಗಿದೆ. ರಾಹುಲ್ ಗಾಂಧಿ ಅವರ ಅಂಕಿತ ದೊರೆತ ತಕ್ಷಣವೇ ಸಂಪುಟ ವಿಸ್ತರಣೆಯಾಗುತ್ತೆ. ಈ ಬಾರಿಯ ಸಂಪುಟ ವಿಸ್ತರಣೆಯಲ್ಲಿ ಕನಿಷ್ಠ 7ರಿಂದ 8 ಮಂದಿ ಆದರೂ ಕೂಡ ಹೊಸಬರಿಗೆ ಸಚಿವ ಪಟ್ಟ ಸಿಗೋದು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಪ್ರಾದೇಶಿಕವಾರು, ಜಾತಿವಾರು ಎಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಸಚಿವರ ಪಟ್ಟಿಯನ್ನ ಕಾಂಗ್ರೆಸ್ ವರಿಷ್ಠರು ಅಂತಿಮಗೊಳಿಸಲಿದ್ದಾರೆ. ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿ ವಾಪಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂತಹ ಶಾಸಕರುಗಳು ಈಗಾಗಲೇ ದೆಹಲಿಗೆ ತೆರಳಿದ್ದು ದೆಹಲಿಯಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಇವತ್ತು ಮತ್ತಷ್ಟು ಸಚಿವಾಕಾಂಕ್ಷಿ ಶಾಸಕರು ದೆಹಲಿಗೆ ತೆರಳುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಇವರೆಲ್ಲರೂ ದೆಹಲಿಗೆ ತೆರಳಿ ವರಿಷ್ಠರ ಜೊತೆಗೆ ಸಂಪುಟ ವಿಸ್ತರಣೆಯ ಬಗ್ಗೆ ಚರ್ಚೆಯನ್ನ ಮಾಡಿ ಅದಾದ ನಂತರದಲ್ಲಷ್ಟೇ ಸಂಪುಟ ವಿಸ್ತರಣೆ ಆದಷ್ಟು ಬೇಗ ರಚಿಸಲಿದ್ದಾರೆ ಎನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಮೊದಲನೆಯ ಹಂತದ ಸಚಿವ ಸಂಪುಟ ವಿಸ್ತರಣೆಯಾದ ನಂತರದಲ್ಲಿ ಬಹಳಷ್ಟು ಪ್ರಯತ್ನಗಳನ್ನು ಕೂಡ ಸಾಕಷ್ಟು ಜನರು ಮಾಡ್ತಾರೆ. ಮುಂದಿನ ಹಂತದಲ್ಲಾದರೂ ಕೂಡ ನಮಗೆ ಈ ಒಂದು ಸಚಿವ ಸ್ಥಾನ ಏನಾದರೂ ಒಲಿದು ಬರುತ್ತಾ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರತಿಭಟನೆಗಳು ಕೂಡ ಆಗುತ್ತೆ. ಆದರೆ ಯಾವಾಗ ಈ ರೀತಿ ಪ್ರೊಟೆಸ್ಟ್ ತೀವ್ರ ಮಟ್ಟಕ್ಕೆ ಹೋಗುತ್ತೆ ಅದಾದ ನಂತರದಲ್ಲಿ ಹೈಕಮಾಂಡ್ನಿಂದ ಒಂದು ವಾರ್ನಿಂಗ್ ಕೂಡ ಬರುತ್ತೆ. ಯಾರು ಕೂಡ ಈ ರೀತಿ ಪ್ರತಿಭಟನೆಯನ್ನ ಮಾಡಬಾರ್ದು, ಪಕ್ಷಕ್ಕೆ ಮುಜುಗರ ತರುವಂತ ಹೇಳಿಕೆಗಳನ್ನ ನೀಡಬಾರ್ದು ಅಂತ ಹೇಳಿ ನಂತರದಲ್ಲಿ ಎಲ್ಲರೂ ಕೂಡ ಕೊಂಚ ಮಟ್ಟಿಗೆ ಸೈಲೆಂಟ್ ಆದಂತೆ ಕಾಣಿಸ್ತಾ ಇದ್ರು. ಆದರೆ ಈಗ ಯಾವಾಗ 2ನೇ ಹಂತದ ಸಚಿವ ಸಂಪುಟ ಪುನರಚನೆಯೇ ಬಹಳಷ್ಟು ಸದ್ದು ಮಾಡ್ತಾ ಇದೆ, ಆ ಬೆನ್ನಲ್ಲೇ ಸೈಲೆಂಟ್ ಆಗಿ ಕೆಲವೊಂದಿಷ್ಟು ನಾಯಕರು ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ದೆಹಲಿಗೆ ಹೋಗಿ ಮೊಕ್ಕಾಂ ಹೂಡುವಂಥದ್ದು, ಅಲ್ಲಿ ನಾಯಕರನ್ನ ಭೇಟಿಯಾಗಿ ಸತತ ಪ್ರಯತ್ನಗಳನ್ನು ಮಾಡುವಂಥದ್ದು, ಈ ರೀತಿಯಾದಂತಹ ಚಟುವಟಿಕೆಗಳು ಒಂದು ರೀತಿ ಗರಿಗೆದರಿದೆ. ಆದರೆ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳಬೇಕು ಅಂತ ಹೇಳಿದ್ರೆ 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಆಗಲೇಬೇಕು. ಒಟ್ಟಾರೆ ಈಗಾಗಲೇ ಎಲ್ಲ ಮಾತುಕತೆ ಆದಂತೆ ಎಲ್ಲವೂ ಕೂಡ ನಿರ್ಧಾರ ಆಗಿದೆ. ಆದರೆ ರಾಹುಲ್ ಗಾಂಧಿ ಅವರ ಒಂದು ಸೈನಿನ ನಂತರದಲ್ಲಿ ಜೊತೆಗೆ ಯಾವತ್ತು ಡೇಟ್ ಫಿಕ್ಸ್ ಮಾಡಬೇಕು, ಅದಾದ ನಂತರದಲ್ಲಿ ಈ ಎಲ್ಲ ಜಟಾಪಟಿಗಳಿಗೂ ಕೂಡ ಬ್ರೇಕ್ ಬೀಳತ್ತೆ. ಸಚಿವ ಸಂಪುಟ ವಿಸ್ತರಣೆ ಆಗಲಿದೆ. ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಶಿವಲಿಂಗೇಗೌಡ ಭವಿಷ್ಯ ನುಡಿದಿದ್ದಾರೆ. ಸಂಪುಟದಲ್ಲಿ ಶಿವಲಿಂಗೇಗೌಡಗೆ ಸ್ಥಾನ ನೀಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸರ್ಕಾರ ಬಂದಾಗ ಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ರು. ಹಾಸನ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆಗೆ ಸಚಿವ ಸ್ಥಾನ ಬೇಕು. ಸಚಿವ ಸ್ಥಾನದ ಭರವಸೆಯನ್ನ ಇದೀಗ ನೆನಪನ್ನ ಮಾಡಿದ್ದಾರೆ ಶಾಸಕ ಶಿವಲಿಂಗೇಗೌಡ. ಹಾಸನ ಜಿಲ್ಲೆಯಿಂದ ಯಾರೂ ಕೂಡ ಒತ್ತಡವನ್ನ ತರಬೇಡಿ ಎಂದಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಶಿವಲಿಂಗೇಗೌಡ ಭವಿಷ್ಯವನ್ನ ನುಡಿದಿದ್ದಾರೆ. ಸಂಪುಟ ಸೇರ್ಪಡೆಯ ಬಗ್ಗೆ ಶಿವಲಿಂಗೇಗೌಡ ಒಂದು ರೀತಿ ವಿಶ್ವಾಸದ ನುಡಿಗಳನ್ನ ಆಡಿದ್ದಾರೆ. ಹಾಸನ ಜಿಲ್ಲೆಗೆ ಒಬ್ಬರೇ ಶಾಸಕರು ಇರೋದ್ರಿಂದ ಮುಂದಿನ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ, ಪಕ್ಷ ಸಂಘಟನೆಯ ದೃಷ್ಟಿಯಿಂದ ನನಗೆ ಕೊಡಬೇಕು ಅನ್ನುವಂತಹ ನಿರ್ಧಾರವನ್ನ ಸಿದ್ದರಾಮಯ್ಯನವರು ಹಾಗೆ ಇವತ್ತಿನ ಸಿಎಂ ಡಿಕೆ ಶಿವಕುಮಾರ್ ಅವರು ಪಕ್ಷದ ವರಿಷ್ಠರು ತೀರ್ಮಾನವನ್ನು ಮಾಡಿದ್ದಾರೆ. ಸಿಗುತ್ತೆ ಅನ್ನುವಂಥ ಹೋಪ್ಸ್ನಲ್ಲಿ ನಾನಿದ್ದೇನೆ, ಕಾಯ್ತಾ ಇದ್ದೇನೆ. ಹೈಕಮಾಂಡ್ ಯಾವ ರೀತಿ ತೀರ್ಮಾನ
ತೆಗೆದುಕೊಳ್ಳುತ್ತೆ, ಅದಕ್ಕೆ ನಾನು ಬದ್ಧನಾಗಿರ್ತೇನೆ. ಸಚಿವ ಸಂಪುಟ ವಿಸ್ತರಣೆಗಾಗಿ ಮೀಟಿಂಗ್ ನಡೆಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಿಗೂ ಕೂಡ ಮೀಟಿಂಗಿಗೆ ಆಹ್ವಾನವನ್ನ ನೀಡಿರಲಿಲ್ಲ, ಕರೆದಿಲ್ಲ. ವಿನಯ್ ಕಾರ್ತಿಕ್ ಅನ್ನೋರು ಗೆದ್ದಿದ್ದಕ್ಕೆ ಊಟ ಹಾಕಿದ್ರಷ್ಟೇ. ಇದರ ಬಗ್ಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಚರ್ಚೆಗಳಾಗಿಲ್ಲ. ಅದೇನಿದ್ರೂ ಕೂಡ ಹೈಕಮಾಂಡ್ ಅಂಗಳದಲ್ಲಿ ಇದೆ ಅಂತ ಹೇಳಿ ಸಚಿವ ಸ್ಥಾನದ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಜೆಡಿಎಸ್ನಿಂದ ಹಾಸನ ಜಿಲ್ಲೆಗೆ ಒಬ್ಬರೇ ಶಾಸಕರು ಇರೋದ್ರಿಂದ ಮುಂದಿನ ರಾಜಕೀಯದ ಭವಿಷ್ಯ ದೃಷ್ಟಿಯಿಂದ, ಪಕ್ಷ ಸಂಘಟನೆ ದೃಷ್ಟಿಯಿಂದ ನಮಗೆ ಕೊಡಬೇಕು ಅಂತಕ್ಕಂಥ ನಿರ್ಧಾರನ ಸಿದ್ದರಾಮಣ್ಣವರು, ಇವತ್ತಿನ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು, ಪಕ್ಷದ ವರಿಷ್ಠರು ಎಲ್ಲ ತೀರ್ಮಾನ ಮಾಡಿದ್ದಾರೆ, ಸಿಗುತ್ತೆ ಅನ್ನೋ ಭರವಸೆನ ಹೇಳ್ತಾ ಇದ್ದಾರೆ. ನಾನು ಕಾಯ್ತಾ ಇದ್ದೀನಿ. ಬಹುಶಃ ಹೈಕಮಾಂಡ್ ಏನು ತೀರ್ಮಾನ ತಗೋತಿದ್ದೋ ಅದಕ್ಕೆ ಭದ್ರಾಗಿರುತ್ತೆ. ಯಾರನ್ನು ಮೀಟಿಂಗ್ ಕರೆದಿಲ್ಲ. ವಿನಯ್ ಕಾರ್ತಿಕ್ ಅನ್ನೋರು ಗೆದ್ದಿದ್ದಕ್ಕೆ ಊಟ ಹಾಕಿದ್ರು ಅಷ್ಟೇ. ಅಲ್ಲಿ ಯಾವುದು ಚರ್ಚೆ ಆಗಲಿಲ್ಲ ಇದ್ರ ಬಗ್ಗೆ ಎಲ್ಲ. ಅದೇನಿದ್ರೂ ಹೈಕಮಾಂಡ್ ಅಂಗಳದಲ್ಲಿದೆ ಸರ್. ಹೈಕಮಾಂಡ್ ಏನು ಅಂತಿಮವಾದ ತೀರ್ಮಾನ ತಗೋತಿದ್ದೋ ಇಲ್ಲ. ನಾನು ಅವರು ಯಾರನ್ನು ಕರ್ಕೊಂಬರ್ಬೇಡಿ, ಒತ್ತಡ ತರಬೇಡಿ ಅಂತ ಹೇಳಿದ್ರಲ್ಲ, ಅದರಿಂದ ನಾವು ಯಾರನ್ನು ಕೇಳಿಲ್ಲ, ಕರೆದಿಲ್ಲ, ಯಾರಿಗೂ ಒತ್ತಡ ತಂದಿಲ್ಲ. ಕೊಟ್ಟಿದ್ರು. JDS-ನಿಂದ ಕಾಂಗ್ರೆಸ್ಗೆ ಹೋಗ್ಬೇಕಾರೆ 3 ಜನ ಸೇರಿ ನನಗೆ ದೇವನಹಳ್ಳಿ ರೆಸಾರ್ಟ್ನಲ್ಲಿ ಒಂದು ಮಾತುಕತೆ ಮಾಡಿದ್ರು. ಆ ಸಂದರ್ಭದಲ್ಲಿ ನನಗೆ ಸಿದ್ದರಾಮಣ್ಣ ಅವರು, ಎಲ್ಲ DK ಸಾಹೇಬರು, ಸುರ್ಜೇವಾಲಾ ಅವರು 3 ಜನ ಕೂತ್ಕೊಂಡು ನಮ್ಮ ಸರ್ಕಾರ ಬಂದರೆ ನಿಮ್ಮನ್ನು ಮಂತ್ರಿ ಮಾಡ್ತೀವಿ ಬನ್ನಿ ಅಂತ ಕರ್ಕೊಂಡಿದ್ರು. ಇದರಿಂದ ಅದೇ ವಿಶ್ವಾಸದಲ್ಲಿ ನಡ್ಕೊಂಡಿದ್ದಾರೆ, ಮುಂದೆ ನಡ್ಕೋತಾರೆ ಅಂತ ಭಾವನೆ ಇದೆ, ವಿಶ್ವಾಸವಂತೂ ಇದೆ. ರಾಜಕೀಯ ದೃಷ್ಟಿಯಿಂದಲೂ ಆಗಲೇಬೇಕಲ್ಲ, ಹಾಸನದಲ್ಲಿ ಪಾರ್ಟಿ ಸಂಘಟನೆ ಆಗಬೇಕಲ್ಲ. ಹಾಸನ ಜಿಲ್ಲೆಗೆ ಒಬ್ಬರೇ ಶಾಸಕರು ಇರೋದ್ರಿಂದ